ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ವೀಡಿಯೋಗೆ ಸ್ವಾಗತ. ಹಿಂದಿನ ವೀಡಿಯೋದಲ್ಲಿ ತೇರು ಎಳೆದಿದ್ದನ್ನು ನೋಡಿದ್ರಿ. ಈಗ ತೇರಲ್ಲೇ ದೇವ್ರನ್ನ ಬಿಟ್ಟಿರ್ತಾರೆ. ಮತ್ತು ಬೆಳಿಗ್ಗೆಗೆ ಆ ದೇವ್ರನ್ನ ತೊಗೊಂಡು ಬಂದು ತೆಪ್ಪ ಅಂತ ಮಾಡ್ತೀವಿ. ಈ ಥರ ಎಲ್ಲ ಊರಲ್ಲೂ ಮಾಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ, ಆದರೆ ನಮ್ಮೂರಲ್ಲಿ ಮಾಡ್ತೀವಿ. ಈ ತೆಪ್ಪ ದೇವ್ರಿಗೆ ಮಾತ್ರ ಸೀಮಿತ. ವರ್ಷಕ್ಕೆ ಒಂದೇ ಸಲ ತೆಗೆದು ದೇವರನ್ನ ನೀರಿನ ಮಧ್ಯಕ್ಕೆ ತಗೊಂಡೋಗಿ ಮತ್ತೆ ವಾಪಸ್ ತಂದು ಮೇಯ್ನ್ ದೇವಸ್ಥಾನ ಊರೊಳಗಡೆ ಇರುತ್ತೆ, ಆ ಊರೊಳಗಡೆಗೆ ತಗೊಂಡೋಗಿ ಮತ್ತೆ ಅಲ್ಲೇ ಕೂರಿಸ್ಬಿಡ್ತೀವಿ. ತೆಪ್ಪ ನೀರೊಳಗಡೆ ಹೋಗೋಕ್ಕೂ ಮುಂಚೆ ದೇವರೂರು ಅಂತ ನಮ್ಮ ಪೂಜಾರಿ ಪೂಜೆ ಮಾಡಿ, ಅದಾದ ಮೇಲೆ ಎಲ್ಲ ಕಡೆ ಬೆಂಕಿ ಅಂದರೆ 4 ದಿಕ್ಕಿಗೆ ಪಂಜು ಅಂತ ಮಾಡ್ತಾರೆ. ಆ ಪಂಜನ್ನು ಮಾಡಿ ಎಲ್ಲ ಮುಗಿದ ಮೇಲೆ ದೇವರನ್ನ ನೀರು ಮಧ್ಯಕ್ಕೆ ತೊಗೊಂಡೋಗ್ತಾರೆ. ನೀರು ಮಧ್ಯಕ್ಕೆ ತೊಗೊಂಡೋಗಿ ಮತ್ತೆ ಅಲ್ಲಿ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗಿ ಕೆರೆಯ ಏರಿ ಅಂದರೆ ದಾರಿ, ಆ ದಾರಿ ಉದ್ದಕ್ಕೂ ಭಕ್ತಾದಿಗಳು ನಿಂತಿರ್ತಾರೆ. ಅವ್ರು ಎಲ್ಲಿವರೆಗೂ ನಿಂತಿರ್ತಾರೆ ಅಲ್ಲಿವರೆಗೂ ದೇವರು ಹೋಗುತ್ತೆ. ಅದಾದ ಮೇಲೆ ಅಲ್ಲಿಂದ ಟರ್ನ್ ಮಾಡಿಕೊಂಡು ಮತ್ತೆ ವಾಪಸ್ ಬರುತ್ತೆ. ವಾಪಸ್ ಬಂದ ಮೇಲೆ ಮತ್ತೆ ದೇವರನ್ನ ಎತ್ಕೊಂಡು ಯಾರಾದರೂ ಹರಕೆ ಹೊತ್ಕೊಂಡಿರೋರು ಇಲ್ಲ ಏನಾದರೂ ದೇವ್ರನ್ನ ಕೇಳಬೇಕು ಅಂತ ಅಂದ್ಕೊಂಡಿರೋರು ದೇವರನ್ನ ಕೇಳ್ಕೊತಾರೆ. ಅವ್ರ ಕಷ್ಟಗಳು ಏನಾಗಬೇಕು, ಏನು ಒಳ್ಳೇದಾಗಬೇಕು ಅಂತ ಕೇಳಿಕೊಂಡು ಅದಾದ ಮೇಲೆ ಊರಿನ ದೇವಸ್ಥಾನಕ್ಕೆ ದೇವರು ಹೋಗುತ್ತೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೊಂದಷ್ಟು ಜನಕ್ಕೆ ತಿಳಿಯೋ ಥರ ಮಾಡಿ. ಎಲ್ರಿಗೂ ಶ್ರೀ ಗದ್ದೆ ಮಾಸ್ತಮ್ಮ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ಒಂದು ಮಾತು, ಹಿರಿಯರಿಗೆ ಗೌರವ ಕೊಡಿ, ಅಪ್ಪ ಅಮ್ಮನ್ನ ಗೌರವಿಸಿ.